ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಚಾನೆಲ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನೊಂದು ದಮ್ ಬಿರಿಯಾನಿ ಮಾಡಕೊಂತೀನಿ. ಹೈದ್ರಾಬಾದಿ ದಮ್ ಬಿರಿಯಾನಿ ಅಂತ. ಫುಲ್ಲ ಖಾರ ಇರುತ್ತೆ, ಕಲರ್ಫುಲ್ಲ. ನೋಡಿರಿ ಎಷ್ಟು ಚಂದ ಕಲರ್ ಐತಿ, ವೈಟ್, ಆರೆಂಜ್, ರೆಡ್, ಆಮೇಲೆ ಫುಲ್ ಉದುರಾಗಿ ಮಸ್ತ್ ಟೇಸ್ಟ್ ಇರುತ್ತೆ. ನೀವು ಒಂದು ಸಲ ಮನೆಯೊಳಗೆ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಸಖತ್ ಟೇಸ್ಟ್ ಇರ್ತೈತಿ. ನೀವು ಒಂದು ಸಲ ಎಲ್ಲ ಪೂರ್ತಿ ವಿಡಿಯೋ ನೋಡಿರಿ, ಹೆಂಗೆ ಮಾಡೋದಂತ ಸ್ಕಿಪ್ ಮಾಡಲಾರ್ದ ನೋಡಿ ನೀವು ಮನೆಯೊಳಗೆ ಮಾಡಿಕೊಡ್ರಿ. ಹೆಂಗೆ ಮಾಡೋದು ಅಂದ್ರೆ, ಫಸ್ಟ್ ಒಂದು ಪಾತ್ರೆ ಒಳಗೆ ಒಂದು 2 ಲೀಟ್ರ್ ನೀರು ಹಾಕಿ ನೀರು ಕುದಿಯೋಕೆ ಇಡೋನು. ಅದೇ ನೀರಿನಾಗ ಅರ್ಧ ಸ್ಪೂನ್ ಜೀರಿಗೆ ಹಾಕೋರಿ, 2 ಏಲಕ್ಕಿ ಹಾಕ್ಕೊತೀನಿ, ಆಮೇಲೆ ಒಂದು 4 ಇಂಚ್ ಚಕ್ಕಿ ಹಾಕೋರಿ, ಆಮೇಲೆ ಒಂದು 4-5 ಲವಂಗ ಹಾಕೋರಿ. ಇದನ್ನೆಲ್ಲನೂ ಕುದಿಯೋಕೆ ಇಡ್ರಿ. ನೀರು ಚೆಂದಾಗಿ ಕುದಿಲಿ. ಈ ಕಡೆ ನೋಡಿರಿ, ಬಾಸುಮತಿ ರೈಸ್ ನಾನು ಅರ್ಧ kg ತೊಗೊಂಡಿನಿ. ಬಾಸುಮತಿ ರೈಸ್ನ ಇದನ್ನೇ ಚೆಂದಾಗಿ ತೊಳೆದು 15ರಿಂದ 20 ನಿಮಿಷ ನೆನೆ ಇಡಬೇಕು. ಅಂದರೆ ಏನಾಗುತ್ತಂದ್ರೆ ಅನ್ನ ಉದುರಾಗುತ್ತೆ ಮತ್ತು ಕಟ್ಟಾಗಲ್ಲ. ಈಗ ನೀರು ಕುದಿಯೋಕೆ ಕುಂತಾವಲ್ಲ, ಇದರೊಳಗನ ಇದನ್ನು ಅಕ್ಕಿನ ಹಾಕಿಬಿಡೋಣ. ಆಮೇಲೆ ಇದನ್ನು ನೀವು ಪೂರ್ತಿ ರೈಸ್ ಮಾಡ್ಕೋಬಾರ್ದು, ಅರ್ಧ ಬೇಯಿಸ್ಕೋಬೇಕು. ಇನ್ನೂ ಫುಲ್ ಗಂಡಿರ್ಬೇಕು, ಹಿಂಗೆ ಇಚ್ಕಿದ್ರೆ ತುಂಡಾಗಬೇಕು ಅಕ್ಕಿ. ಆ ಥರ ಅರ್ಧ ಹಾಫ್ ಬಾಯ್ಲ್ ಮಾಡ್ಕೊರಿ. ಈ ಕಡೆ ಇನ್ನೊಂದು ಪಾತ್ರೆ ಒಳಗೆ ನಾನು ಅದಕ್ಕೆ ಬೇಕಾದಂಥ ತರಕಾರಿ ತೊಗೊಂಡೀನಿ. ಒಂದು ಕ್ಯಾರೆಟು ಮತ್ತು ಒಂದು ಆಲೂ ತೊಗೊಂಡೀನಿ. ನೀವು ಬೇಕಂದ್ರೆ ಇನ್ನೂ ಫ್ಲವರ್, ಬೀನ್ಸ್ ಬೇಕಾದ್ರೆ ಹಾಕ್ಕೋಬೋದು. ಎಕ್ಸ್ಟ್ರಾ ನಿಮ್ಗೆ ಏನು ಬೇಕಾದಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೋಬೋದು. ನಾನು 2 ಥರ ತೊಗೊಂಡೀನಿ. ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ, ಆಮೇಲೆ ಇದಕ್ಕೊಂದು ಸ್ಪೂನಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊತೀವಿ. ಒಂದು 2 ಸ್ಪೂನ್ ಹಾಕೋರಿ. ಖಾರ ಜಾಸ್ತಿ ಬೇಕಂದ್ರೆ ಒಂದು 2 ಸ್ಪೂನು. ನಮ್ಮದು ಖಾರ ಭಾಳ ಇರೋದ್ರಿಂದ ನಾನು 1 ಸ್ಪೂನ್ ಹಾಕ್ಕೊಂಡೀನಿ. ಆಮೇಲೆ 1 ಸ್ಪೂನು ಬಿರಿಯಾನಿ ಮಸಾಲ ಹಾಕ್ಕೊಂಡೀನಿ, ವೆಜ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿನಿ. ಆಮೇಲೆ 1 ಸ್ಪೂನು ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕ್ಕೊತೀನಿ. ಆಮೇಲೆ 2 ಸ್ಪೂನು ಮೊಸರು ಹಾಕ್ಕೊತೀನಿ. ಗಟ್ಟಿ ಮೊಸರು, ಮನೆಯೊಳಗೆ ಮಾಡಿರೋಂಥ ಮೊಸರು ಹಾಕ್ಕೊತೀನಿ, ಗಟ್ಟಿ ಮೊಸರು. ಈಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡಿರಿ. ಫುಲ್ ಎಲ್ಲ ಮಸಾಲ, ವೆಜಿಟೇಬಲ್ಸ್ ಎಲ್ಲ ಚೆಂದಾಗಿ ಮಿಕ್ಸ್ ಆಗ್ಬೇಕು. ನೋಡಿರಿ ಎಷ್ಟು ಚೆಂದ ಕಲರ್ ಆತಲ್ಲ, ನೋಡಿರಿ ಎಷ್ಟು ಚೆಂದ ಆತ. ಈಗ ಇದನ್ನು ಒಂದು ಸೈಡ್ ಇಟ್ಬಿಡೋಣ. ಈಗ ನಾನು ಪುದೀನ ಮತ್ತು ಆನಿಯನನ್ನು ಫುಲ್ಲು ರೋಸ್ಟ್ ಮಾಡ್ಕೊತೀನಿ, ಡಾರ್ಕ್ ಆಗೋಂಗೆ ರೋಸ್ಟ್ ಮಾಡ್ಕೊತೀನಿ. ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟಿನಿ. ಪುದೀನ ನೋಡಿರಿ, ನಾನು ಒಂದು ಕಟ್ಟು ಪುದೀನ ತೊಗೊಂಡಿನಿ, ಅಷ್ಟು ಬೇಕಾಗುತ್ತೆ. ಬಿರಿಯಾನಿ ಒಳಗೆ ಇದ್ರದ್ದು ಮೇನ್ ಫ್ಲೇವರ್ ಬರೋದು, ಮಸ್ತ್ ಸಖತ್ ಟೇಸ್ಟ್ ಬರ್ತೈತಿ, ಇದ್ರದ್ದು ಫ್ಲೇವರ್ನು ಬರುತ್ತೆ. ಒಂದು ಕಟ್ಟನ್ನು ಪುದೀನಾನ ಈ ಥರ ಫುಲ್ ಡ್ರೈ ಆಗಬೇಕು, ಅವು ಎಲ್ಲ ಇದು ಕ್ರಿಸ್ಪಿ ಆಗಬೇಕು. ಆ ಥರ ನಾನು ಫ್ರೈ ಮಾಡ್ಕೊಂಡೀನಿ. ಆಮೇಲೆ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ, ಈಗ ನಾನು ಆನಿಯನ್ ಫ್ರೈ ಮಾಡ್ಕೊಳ್ಳೋದು ಬಿಟ್ಟೆ, ಯಾಕಂದರೆ ರೈಸು ಅರ್ಧ ಆಗೈತಿ. ನೋಡಿದ್ರಲ್ಲ, ಈ ಥರ ಆದರೆ ಸಾಕು, ಹಾಫ್ ಬಾಯ್ಲ್ ಆದರೆ ಸಾಕು. ಇದನ್ನೇನು ಮಾಡ್ಕೊಳ್ಳೋಣ, ಒಂದು ಸೋಸ್ಕೊಂಡು ನೀವು ಬಸ್ಕೊಂಡ್ರೂ ಪರವಾಗಿಲ್ಲ. ಈ ಥರ ಒಂದು ಜಾಲ್ಗೆ ಒಳಗೆ ಹಾಕಿ ಎಲ್ಲನೂ ಸೋಸ್ಕೊಂಡ್ಬಿಡ್ರಿ. ಈಗ ಲವಂಗ, ಅದರೊಳಗಿರುವಂಥ ಚಕ್ಕಿ, ಏಲಕ್ಕಿ ಎಲ್ಲ ಬರ್ತಾವಲ್ಲ, ಅವನ್ನೆಲ್ಲನೂ ಈಗ ತಗೊಂಡ್ಬಿಡ್ರಿ. ಹಾಫ್ ಬಾಯ್ಲ್ ಮಾಡ್ಕೊಂಡಿವಲ್ಲ ನೋಡಿರಿ, ಈಗೆಲ್ಲ ಸೋಸ್ಕೊಂಡೆ. ಇವನ್ನೆಷ್ಟು ತೆಗೆದೆ ನಾನು, ಅದರೊಳಗಿರೋ ಏಲಕ್ಕಿ ಅವನ್ನೆಲ್ಲ ತಗೊಂಡ್ಬಿಟ್ಟಿದ್ದೀನಿ. ಆಯಿತಾ? ನೋಡಿರಿ, ಅನ್ನ ಎಷ್ಟು ಫುಲ್ ಉದುರೈತಿ. ಈ ಥರ ಈಗ ಆನಿಯನ್ ಫ್ರೈ ಮಾಡ್ಕೊಳ್ಳೋಣ. ರೈಸ್ ಅರ್ಧ ಆಗಿತ್ತಲ್ಲ, ಮತ್ತು ಜಾಸ್ತಿ ಬಾಯ್ಲ್ ಆಗಬಾರ್ದಂತ ನಾನು ಅದನ್ನು ತೆಗೆದುಬಿಟ್ಟೆ. ಈಗ ಆನಿಯನ್ ಹೆಂಗಾಗ್ಬೇಕಂದ್ರೆ ಫುಲ್ ಕ್ರಿಸ್ಪಿ ಆಗಬೇಕು, ಗೋಲ್ಡನ್ ಬ್ರೌನ್ ಆಗುವಂಗೆ ಆನಿಯನನ್ನು ಫ್ರೈ ಮಾಡ್ಕೊರಿ. ನೋಡಿರಿ, ನಾನೀಗ ನೋಡಕ್ಕೆ ಕುಂತಿರಲ್ಲ, ಈ ಥರ ಆಗಬೇಕು. ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ. ಬಿರಿಯಾನಿ ಒಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದು ಪುದೀನ ಮತ್ತು ಆನಿಯನ್ನೂ ಮೇನ್ ಇಂಗ್ರೀಡಿಯೆಂಟ್ಸ್. ನೋಡಿರಿ ಎಷ್ಟು ಚಂದ ಡಾರ್ಕ್ ಕಲರ್ ಬಂದವು. ಈಗ ನಾನೊಂದು ನಾನ್ ಸ್ಟಿಕ್ ಪಾತ್ರೆ ತೊಗೊಂಡಿನಿ. ಅದಕ್ಕೆ 100 ml ಎಣ್ಣೆ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ. ಆಮೇಲೆ ಇಟ್ಟಿರ್ತೀವಲ್ಲ ಮಸಾಲ, ಅದೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿವಲ್ಲ, ಅದೆಲ್ಲ ವೆಜಿಟೇಬಲ್ಸನ್ನು ಎಣ್ಣೆಯೊಳಗೆ ಹಾಕೋರಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊರಿ. ನಾನು ಎಕ್ಸ್ಟ್ರಾ ಖಾರಕ್ಕೋಸ್ಕರ ಒಂದು 4-5 ಗ್ರೀನ್ ಚಿಲ್ಲಿ, ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊತೀನಿ. ಅದ್ರ ಜೊತೆಗೇನು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದು ಎಲ್ಲನೂ ಎಣ್ಣೆಯೊಳಗೆ ಚೆಂದಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಕುದಿಲಿ. ತರಕಾರಿಗಳೆಲ್ಲ ಚೆಂದಾಗಿ ಕುದಿಲಿ. ನೋಡಿರಿ ಎಷ್ಟು ಚಂದ ಕಲರ್, ನೋಡಿರಿ ಎಷ್ಟು ಬ್ಯೂಟಿಫುಲ್ ಎಣ್ಣೆಯೊಳಗೆ ಕುದಿಯಾಕೊಂತೈತಿ. ನೋಡಿರಿ ಎಷ್ಟು ಚಂದ ಕಲರ್ ಐತಿ. ಈಗೇನು ಮಾಡೋಣ ಅಂದ್ರೆ, ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ನಾನಿಲ್ಲಿ ಒಂದು ಲೇಯರ್ ಫಸ್ಟು ಅರ್ಧ ಬೇಯಿಸಿರೋಂಥ ಅನ್ನ ಹಾಕ್ಕೊತೀನಿ ಮೇಲೆ. ಒಂದು ಲೇಯರ್ ಹಾಕೋರಿ ಫಸ್ಟಿಗೆನ. ಈಗಿದು ನೀರು ಅಥವಾ ಹಾಲಿನೊಳಗೆ ಕೇಸರಿನ ನೆನೆ ಇಟ್ಟಿದ್ದೆ ನಾನು. ಇದು ಕೇಸರಿ ಮಿಲ್ಕ್. ಇದನ್ನು ಒಂದು ಲೇಯರ್ ಹಾಕೋರಿ. ಕಲರ್ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಒಂದು ಲೇಯರ್ ರೈಸ್ ಹಾಕಿ ಅದ್ರ ಮೇಲೆ ಕೇಸರಿ ಹಾಲು ಹಾಕ್ತೀನಿ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋ ಒಂದು ಸ್ವಲ್ಪ ಮೇಲೆ ಆನಿಯನ್ ಹಾಕೋರಿ, ಆಮೇಲೆ ಪುದೀನ ಹಾಕೋರಿ. ಹೌದಾ, ಪುದೀನ ಹಾಕೋರಿ ಇದ್ರ ಮೇಲೆ. ಈಗೆಲ್ಲ ಒಂದೊಂದು ಲೇಯರ್, ನಾನು 3 ಲೇಯರ್ ಮಾಡ್ಕೊತೀನಿ. ನೀವು 2 ಲೇಯರ್ ಮಾಡ್ಕೋಬೋದು. ನಾನು ಸೆಕೆಂಡ್ ಲೇಯರ್ ಹಾಕ್ಕೊಳಕೊಂತೀನಿ. ಹೌದಾ, ನಾನು ಜಾಸ್ತಿ ರೈಸ್ ಮಾಡೀನಿ, ಜಾಸ್ತಿ ಮನೆಯೊಳಗೆ ಜಾಸ್ತಿ ಇರೋದ್ರಿಂದ ಸೇಮ್ ಸ್ಟೆಪ್ಪು. ಫಸ್ಟ್ ರೈಸ್ ಹಾಕೋರಿ,
ಆಮೇಲೆ ಕೇಸರಿ ಹಾಲು ಹಾಕೋರಿ, ಅದ್ರ ಮೇಲೆ ಆನಿಯನ್ ಹಾಕೋರಿ, ಅದ್ರ ಮೇಲೆ ಆಮೇಲೆ ಪುದೀನ ಹಾಕ್ಕೊಂಡು ರೈಸಿಗೆ ನಾನು ಉಪ್ಪು ಹಾಕೋದು ಮರೆತಿದ್ದೆ. ನೀವು ಇದ್ರ ಮೇಲೆ ಒಂದೊಂದು ಚಿಟಿಕೆ ಉಪ್ಪನ್ನ ಹಾಕ್ಕೊಂಡು ಒಂದು ಚಿಟಿಕೆ ಬಿರಿಯಾನಿ ಮಸಾಲಾನ ಹಾಕೋರಿ. ಬಿರಿಯಾನಿ ಮಸಾಲಾನ ಹಾಕೋರಿ ಅಂದ್ರೆ ಅನ್ನ ಅಬ್ಸರ್ವ್ ಮಾಡ್ಕೋತೈತಿ. ಯಾಕಂದ್ರೆ ಇದು ಮಸಾಲೆ ಎಲ್ಲ ಕೆಳಗಿರೋದ್ರಿಂದ ಮೇಲೆ ರೈಸ್ಗೆ ಏನೂ ಇರಲ್ಲ. ಹಾಗಾಗಿ ನಾನು ಒಂದೊಂದು ಚಿಟಿಕಿನ ಉಪ್ಪು ಒಂದೊಂದು ಚಿಟಿಕೆ ಮಸಾಲ ಹಾಕ್ಕೊತ ಬಂದೆ. ಇದು ನಮ್ಮದು 3rd ಸ್ಟೆಪ್ಪು. ಹೌದಾ, ರೈಸ್ಗೆ ಉಪ್ಪು ಹಾಕಿಲ್ಲಲ್ಲ, ನಾನು ಉಪ್ಪು ಮೇಲೆ ಹಾಕ್ಕೊಳಕ್ಕೆ ಕುಂತೀನಿ. ತರಕಾರಿ ಒಳಗೆ ಉಪ್ಪಿತ್ತು, ಬಟ್ ರೈಸ್ಗೂ ಉಪ್ಪು ಹಾಕಬೇಕಾಗಿತ್ತು, ಹಾಕಲಿಲ್ಲ. ಈಗ ಸ್ವಲ್ಪ ಲಾಸ್ಟ್ ಸ್ಟೆಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಈಗೇನು ಮಾಡ್ತೀನಿ, ಕ್ಯಾಪ್ ಮುಚ್ಚಿ ಇದಕ್ಕೇನು ಮಾಡ್ತೀನಿ, ಒಂದು ತವಾ ಇಡ್ತೀನಿ. ಡೈರೆಕ್ಟ್ ಇದನ್ನು ಬೇಯಿಸೋ ಹಂಗಿಲ್ಲ. ಹಾಗಾಗಿ ಒಂದು ತವಾ ಇಟ್ಟು ತವಾ ಕಾಯಿಸಿ ತವದ ಮೇಲೆ ಇದನ್ನು ಬೇಯಿಸೋದು ಒಂಥರ ಡಿಫ್ರೆಂಟ್ ಸ್ಟೆಪ್ ಇದು ನೋಡ್ರಿ ಚಪಾತಿ ಹಿಟ್ಟಿದು, ಗೋಧಿ ಹಿಟ್ಟು. ನಾ ಏನು ಮಾಡಕ್ಕೆ ಕುಂತೀನಿ ಇದು ಏರೆಲ್ಲ ಹೊರಗೆ ಹೋಗ್ಬಾರ್ದಲ್ಲ, ದಮ್ ಬಿರಿಯಾನಿ ದಮ್ ಗಟ್ಟಬೇಕು, ದಮ್ ಗಟ್ಟದಂಗೆ ಆಯ್ತು ಅಂತಾರಲ್ಲ ಆ ಥರ ದಮ್ ಗಟ್ಟಬೇಕಲ್ಲ. ಅದಕ್ಕೋಸ್ಕರ ನಾನೇನು ಮಾಡೀನಿ ಚಪಾತಿ ಹಿಟ್ಟು ಈ ಥರ ಕ್ಯಾಪಿಗೆ ಕ್ಲೋಸ್ ಮಾಡೀನಿ. ನೋಡಿರಿ ಎಷ್ಟು ಬ್ಯೂಟಿಫುಲ್, ಎಷ್ಟು ರಿಚ್ ಕಾಣಕೊಂತೈತಿ. ಸಖತ್ ಬಾಯೊಳಗೆ ನೀರು ಬರ್ತಾವೆ ನೋಡಿದ್ರೆ. ಹೌದಾ, ಕಲರ್ಫುಲ್ ವೈಟ್, ಆರೆಂಜ್, ರೆಡ್ ನೋಡಿದ್ರಲ್ಲ ಎಷ್ಟು ಮಸ್ತ್ ಟೇಸ್ಟನ್ನು ಸಖತ್ತಾಗುತ್ತೆ. ನೀವು ನಿಮ್ಮ ಮನೆಯೊಳಗೆ ಒಮ್ಮೆ ಮಾಡಿಕೊಡ್ರಿ. ಎಲ್ಲರೂ ನಿಮ್ಮನ್ನು ಹೊಗಳ್ತಾರೆ, ಮಸ್ತ್ ಸಖತ್ತು ಚಲೋ ಆಗೈತೆ ಅಂತ. ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡಕ್ಕೆ ಕುಂತೀರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ನೋಡಕ್ಕೆ ಕುಂತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.